ಅಲ್ಲಿ ವೈಶ್ವ ಕೆಲಸ ಮಾಡುತ್ತೆ ಗೊತ್ತಾಗದ್ ಬೇಡ ಮತ್ತೆ ಹೊಸ ಕೆಲಸ ಮಾಡ್ಯಾಳಂತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 20 ಡೇಸ್ ಗ್ಯಾಪ್ ಆಗಿಬಿಟ್ಟಿತ್ತು. ನಾನು ಯಾವುದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಲಾಸ್ಟ್ ಟೈಮೇ ಸ್ವಲ್ಪ ಜನಕ್ಕೆ ಗೊತ್ತಿರೋ ಹಾಗೆ ನಾವು ಊರಲ್ಲೇ ಸೆಟ್ಲ್ ಆಗಿದ್ವಿ ಒಂದು 20 ಡೇಸಿಂದ. ನಮ್ಮ ಹಸ್ಬೆಂಡ್ ಅವ್ರ ತಮ್ಮನ ಮದುವೆ ಇತ್ತು, ಹಾಗಾಗಿ ಊರಲ್ಲಿ ಮದುವೆ ಫಂಕ್ಷನ್ಸು ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ಯಾವುದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಈ ಮಂತ್ ಸ್ಟಾರ್ಟಿಂಗಲ್ಲಿ 8ನೇ ತಾರೀಕೇ ನಾವು ಊರಿಗೆ ಹೋಗಿದ್ವಿ. ಸೊ ಮದುವೆ ಅಂದರೆ ಸ್ವಲ್ಪ ಬೇಗ ಹೋಗ್ಬೇಕಾಗಲ್ಲ, ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಹಾಗಾಗಿ ಊರಿಗೆ ಹೋಗಿದ್ವಿ. ಮದುವೆ ಕೂಡ ತುಂಬ ಚೆನ್ನಾಗಾಯಿತು. ನಾವು ಹೋಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಶಾಸ್ತ್ರಗಳು ಕೂಡ ಮಾಡಿದ್ರು ಎಲ್ಲ. ನೆಕ್ಸ್ಟ್ ನಾವು ಹೋದ್ಮೇಲೆ ದೇವ್ರ ಕಾರ್ಯಗಳು ಸ್ಟಾರ್ಟ್ ಮಾಡಿದ್ವಿ. ಈ ಮದುವೆ ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಐನೋರ್ ಮನೆ, ಲಿಂಗಾಯತರ ಮನೇಲಿ ಮದುವೆ ಹೇಗಾಗುತ್ತೋ ಅದೇ ರೀತಿಲೇ ನಮ್ಮ ಮನೇಲೂ ಮದುವೆ ಆಗಿರೋದು. ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗ್ಬಿಟ್ಟು ಪೂಜೆ ಸಲ್ಲಿಸಿದ್ವಿ. ದ್ಯಾಮವ್ವ ದೇವಿ ಅಂತ, ತುಂಬಾ ಪವರ್ಫುಲ್ ದೇವಿ. ರೀಸೆಂಟ್ ಆಗಿ ಈ ದೇವಸ್ಥಾನನ ಮತ್ತೆ ಹೊಸದಾಗಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ, ಫುಲ್ ಕಲ್ಲಿಂದನೇ. ಅಂಡ್ ಇವಾಗ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಾ ಇರೋದು ಕೂಡ ನಮ್ಮ ಮಾವ ಸಿದ್ದು ಅವ್ರ ಅಪ್ಪ. ಅವರು ಪೂಜೆನೂ ಅವರೇ ಮಾಡ್ತಾರೆ. ಫಸ್ಟು ಈವ್ನಿಂಗು ನಾವು ದೇವಸ್ಥಾನಕ್ಕೆ ಹೋದ್ವಿ. ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ನೆಂಟರೆಲ್ಲ ಬಂದಿದ್ರು. ಸಿದ್ದು ಅವರಿಗೆ ದೊಡ್ಡಮ್ಮ, ಚಿಕ್ಕಮ್ಮಂದ್ರು, ಅತ್ತೆಯರು ಎಲ್ಲ ತುಂಬ ಜನ ಇದ್ದಾರೆ. ಅವ್ರ ಅಪ್ಪನ ಕಡೆ, ಅಮ್ಮನ ಕಡೆ ಎಲ್ಲರೂ ಆಲ್ಮೋಸ್ಟ್ 7, 8, 10 ಜನನೇ ಇರೋದು, ಅವ್ರ ಅಣ್ಣ ತಮ್ಮಂದ್ರು. ಹಾಗಾಗಿ ಮನೇಲಿ ದೊಡ್ಡಮ್ಮ, ಚಿಕ್ಕಮ್ಮಂದ್ರು, ಅತ್ತೆಯರು ಎಲ್ಲರೂ ಇರೋದ್ರಿಂದ ಶಾಸ್ತ್ರಗಳಿಗೂ ಎಲ್ಲ ತುಂಬ ಈಸಿ ಆಯಿತು ನಮಗೆ. ಅವರೇ ಎಲ್ಲಾದರೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಮಡ್ಲಕ್ಕೆ ಹಾಕೋಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನೋಡಿದ್ರೆ ಅಲ್ಲಿ ನಂದು ತಾಳಿ ಮತ್ತೆ ಲಿಂಗದ ಕಾಯಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿತ್ತು. ಅವರು ತಾಳಿಗೆಲ್ಲ ಕುಂಕುಮ ಹಚ್ಚಕ್ ಬರ್ತಾರಲ್ಲ, ಅದಕ್ಕಿಂತ ಮುಂಚೆ ಎಲ್ಲದನ್ನು ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸರಿ ಮಾಡ್ಕೊಂಡೆ ನಾನು. ಅಂಡ್ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಉಡಕ್ಕಿ ಅಂತ ಕೊಡ್ತಾರೆ. ನಮ್ಮ ಕಡೆ ಮಲೆನಾಡಲ್ಲಾದ್ರೆ ಮಡ್ಲಕ್ಕಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅವರಲ್ಲಿ ಉಡಕ್ಕಿ ಅಂತ ಹೇಳ್ತಾರೆ. ಕೈಗೆ ಕಂಕಣ ಕಟ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಆದ್ಮೇಲೆ ಅದು ಸೀರೆಗೆ ನಮ್ಗೆ ಅವರು ಉಡಕ್ಕಿ ಅಂತ ಕೊಡ್ತಾರೆ. ಉಡಕ್ಕಿನ ಅವರು 2 ವಿಳ್ಳೆದೆಲೆ, ಅದಕ್ಕೆ 1 ಉತ್ತುತ್ತಿ ಅಂಡ್ ನೆನೆಸಿರೋ ಅಂತಹ ಕಾಳು ಅಂಡ್ ಅಡಿಕೆ ಎಲ್ಲದನ್ನು ಹಾಕ್ಬಿಟ್ಟು ಅದನ್ನ ಸೀರೆ ಒಳಗೆ ಮಡ್ಲಕ್ಕಿ ತರ ಕೊಡ್ತಾರೆ. ಸೊ ಮಲೆನಾಡಲ್ಲಾದ್ರೆ ನಮಗೆ ಬ್ಲೌಸ್ ಪೀಸ್ ಜೊತೆ ಕೊಡ್ತಾರೆ. ನೆಕ್ಸ್ಟ್ ಅದನ್ನ ನಾವು ತೆಗೆದ್ಬಿಟ್ಟು ಒಂದು ಕವರಲ್ಲ ಹಾಕೊಂಡು ಮನೆಗೆ ಹಿಡ್ಕೊಂಡ್ ಬರ್ತೀನಿ. ಬಟ್ ಅಲ್ಲಿ ಇವರು ಕೊಡೋ ಈ ಉಡಕ್ಕಿನ ನಾವು ಸೀರೆ ಕೊಡ್ತಾರಲ್ಲ, ಅದನ್ನ ಹಾಗೆ ಸೆರಗಿನ ಸಮೇತ ಹಾಗೆ ಕಟ್ಟಿಟ್ಕೊಬೇಕು. ಅದನ್ನ ಕಟ್ಟಿಟ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋವರೆಗೂ ಅದು ಹಾಗೆ ಇಟ್ಕೊಂಡಿರ್ಬೇಕು. ಆ ರೀತಿ ಅದು ಶಾಸ್ತ್ರ ಇದೆ. ಉತ್ತರ ಕರ್ನಾಟಕ ಸೈಡಲ್ಲಿ ಆಲ್ಮೋಸ್ಟ್ ಶಾಸ್ತ್ರಗಳು ತುಂಬಾ ಜಾಸ್ತಿನೇ ಅಲ್ವಾ. ಸೊ ನನಗೂ ಅದೇ ರೀತಿನೇ ಉಡಕ್ಕಿ ಕೊಟ್ಟರು. ಬಟ್ ನಾನು ಅದನ್ನ ಹೇಗೆ ಇಟ್ಕೊಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅದನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿ ಫಾಲೋ ಮಾಡಿರಲಿಲ್ಲ. ಬಟ್ ಇವಾಗ ಎಲ್ಲದನ್ನು ಫಾಲೋ ಮಾಡಬೇಕಲ್ವಾ, ಹಾಗಾಗಿ ಅವ್ರ ಹತ್ರನೇ ಕೇಳ್ತಾ ಇದ್ದೆ ನಾನು ಹೇಗೆ ಇಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಪಾಪ ಎಲ್ಲರೂ ನನಗೆ ನೀಟಾಗಿ ಹೇಳ್ಕೊಡ್ತಾ ಇದ್ರು. ಹಾಗೆ ಸೆಕ್ಸಿ ಇಟ್ಕೊಂಬಿಡಿ ಸೀರೆ ಒಳಗಡೆನೆ, ಅದು ಬೀಳ್ಸ್ಕೊಂಬೇಡಿ ಅಂತ ಅಂದರು. ಆಗಿಲ್ಲ ಅದನ್ನು ತೆಕ್ಕೊಳ್ಳಿ ಅಂದರು. ಬಟ್ ನಾನು ಇಲ್ಲ, ಎಲ್ಲರೂ ಇಟ್ಕೊತಾರಲ್ವ, ಸೊ ನಾನು ಹಾಗೆ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಕೊಂಡೆ. ಆ್ಯಂಡ್ ತುಂಬ ಶಾಸ್ತ್ರಗಳೆಲ್ಲ ನನಗೂ ಹೊಸದಾಗೇ ಇದೆ. ಬಟ್ ಎಲ್ಲದೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಮಲೆನಾಡಿಗೂ ಉತ್ತರ ಕರ್ನಾಟಕಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ನಾವು ಆಲ್ಮೋಸ್ಟ್ ಯಾವಾಗಲೂ ಬೆಂಗಳೂರಲ್ಲೇ ಇರ್ತೀವಿ, ಹಾಗಾಗಿ ಅಲ್ಲಿದ್ದು ಎಲ್ಲ ಶಾಸ್ತ್ರಗಳು ನನಗಿನ್ನ ಪೂರ್ತಿ ಗೊತ್ತಿಲ್ಲ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಮದುಮಗನ್ ಕೂಡ ಕರ್ಕೊಂಡು ಹೋಗಿದ್ವಿ. ಎಲ್ಲರೂ ಒಂದ್ಸತಿ ಹೋಗ್ಬಿಟ್ಟು ಮನೆಯವರೆಲ್ಲ ದೇವರಿಗೆ ಪೂಜೆ ಸಲ್ಲಿಸಿ ಆ್ಯಂಡ್ ಮದುವೆಗೆ ಯಾವುದೇ ರೀತಿ ತೊಂದರೆನೂ ಬರಬಾರ್ದು ಆ್ಯಂಡ್ ಮಳೆ ಕೂಡ ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಪೂಜೆ ಸಲ್ಲಿಸಿ ದೇವ್ರ ಹತ್ರ ಬೇಡ್ಕೊಂಡ್ವಿ. ಆ್ಯಂಡ್ ನಮ್ಮ ಮಾವ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆ್ಯಂಡ್ ಸುತ್ತಮುತ್ತ ಇರೋ ಎಲ್ಲ ಊರುಗಳಲ್ಲೂ ಅವರೇನೆ ಪೂಜೆ, ಮನೆ ಒಕ್ಕಲು ಆ್ಯಂಡ್ ಮದುವೆ ಎಲ್ಲದನ್ನು ಅವರೇ ಮಾಡಿಸ್ತಾರೆ. ಹಾಗಾಗಿ ಅವರು ದೇವ್ರ ಗೀತೆಗಳನ್ನ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನಂತೂ ಅವ್ರು ಹೇಳೋ ದೇವ್ರ ಗೀತೆಗಳನ್ನ ಕೇಳಿಸ್ಕೊಂತ ವಿಡಿಯೋ ಮಾಡ್ಕೊತ ನಿಂತ್ಕೊಂಡಿದ್ದೆ. ಸೊ ಅವರೆಲ್ಲ ಒಂದ್ಸತಿ ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಎಲ್ಲ ಆದಮೇಲೆ ನಾವು ಮನೆಯಿಂದ ತೊಗೊಂಡೋಗಿರೋಂಥ ಮಂಗಳಾರತಿನಲ್ಲಿ ಮತ್ತೆ ನಾವು ಎಲ್ಲರೂ ಒಂದ್ಸತಿ ಅಲ್ಲಿಂದನೇ ದೇವರಿಗೆ ಆರತಿ ಮಾಡಿದ್ವಿ. ಸೊ ಎಲ್ಲರೂ ತುಂಬ ಜನ ಇರೋದ್ರಿಂದ ಎಲ್ಲರೂ ಆರತಿ ಮುಗಿಸಿ ನಾವು ಎಲ್ಲರೂ ಪ್ರಸಾದ ಅಂತ ಹೇಳ್ಬಿಟ್ಟು ತೀರ್ಥ ಎಲ್ಲ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಪಕ್ಕದಲ್ಲೇ ಇರೋಂಥ ಇನ್ನೊಂದು ವೀರಭದ್ರ ದೇವಸ್ಥಾನ ಇತ್ತು. ಸೊ ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಒಂದ್ಸತಿ ಎಲ್ಲರೂ ಊದಿನ ಕಡ್ಡಿ ಹಚ್ಚಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ವಿ. ಸೊ ತುಂಬ ಜನ ಇರೋದ್ರಿಂದ ಇಲ್ಲೂ ಮತ್ತೆ
ತುಂಬ ಟೈಮ್ ಆಗುತ್ತೆ. ನಾವು ಮನೆಯಿಂದ ಈವ್ನಿಂಗ್ದು ದೇವಸ್ಥಾನಕ್ಕೆ ಅಂತ ಹೊರಟಿರೋದೇ ಒಂದು 5:30 ಅನಿಸುತ್ತೆ. ಬಟ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೇ ಸಂಜೆ 8:30 ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ದೇವಸ್ಥಾನದಲ್ಲೇ ಒಂದು ಸ್ವಲ್ಪ ಎಲ್ಲರೂ ಇದ್ವಲ್ಲ ಅಂತೇಳಿ ಫೋಟೋ ಎಲ್ಲ ತೊಗೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಕರ್ಜಿಕಾಯಿ ಅಂತ ಹೇಳ್ತೀವಿ ನೋಡಿ ಮಲೆನಾಡಲ್ಲಿ. ಸೊ ನಾವು ಕರ್ಜಿಕಾಯಿ ಅಂತೀವಿ, ಆದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕರ್ಜಿಕಾಯಿಗೆ ಕರಿಯೋ ಹೋಳಿಗೆ ಅಂತ ಹೇಳ್ತಾರೆ. ಸೊ ಅದನ್ನ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಮಾಡ್ತಾ ಇರೋದು ಚಪ್ರ ಹಾಕಕ್ಕೆ ಬರ್ತಾರಲ್ಲ, ಅದಕ್ಕೆ ಇಲ್ಲಿ ಹಂದರ್ಗಂಬ ಅಂತ ಹೇಳ್ತಾರೆ. ಸೊ ಅದನ್ನ ಹಾಕಕ್ಕೆ ಬಂದಿದ್ದ ದಿನ ಎಲ್ಲರಿಗೂ ಊಟ ಬಡಿಸುವಾಗ ಸ್ವೀಟ್ ಬಡಿಸ್ಬೇಕು. ಅದಕ್ಕೋಸ್ಕರನೇ ನಾವಿವಾಗ ಕರ್ಜಿಕಾಯಿ ಮಾಡ್ತಾ ಇರೋದು. ಬಟ್ ಮದುವೆಗೆಲ್ಲ ನಾವು ಬೇರೆಯವರಿಗೆ ಕೊಟ್ಟಿದ್ದೀವಿ ಮಾಡಲಿಕ್ಕೆ, ಅವರೇ ಎಲ್ಲ ಅಡುಗೆ ಎಲ್ಲ ಅವರೇ ಮಾಡ್ತಾರೆ. ಸೊ ನಮ್ದೇನಿದು ಚಿಕ್ಕ ಪುಟ್ಟ ಏನಾದರೂ ಸಪ್ಲೈ ಮಾಡೋಂಥದ್ದೆಲ್ಲ ಮಾತ್ರ ನಾವು ಮನೆಯಿಂದ ಸಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮದುವೆ ಮನೆಗೆ ಮಾಡೋಂಥ ಅಡುಗೆ ಬಿಟ್ಬಿಟ್ಟು ನಾವೀಗ ಎಕ್ಸ್ಟ್ರಾ ಏನೇನು ಮಾಡ್ತಿದ್ದೀವೋ ಅದೆಲ್ಲ ಮದುವೆ ಹಿಂದಿನ ದಿನಕ್ಕೆ ಅಲ್ಲಿವರೆಗೂ ಬರೋ ನೆಂಟರಿಗೆ ಮನೇಲಿರೋರಿಗೆ ಎಲ್ಲರಿಗೂ ಅಡುಗೆಗೋಸ್ಕರನೇ ನಾವು ಇವಾಗೆಲ್ಲ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಹೂರ್ಣ ಎಲ್ಲ ರೆಡಿ ಮಾಡ್ಕೊಬೇಕಾದ್ರೆ ನೈಟ್ ಆಗೋಯ್ತು. ಎಲ್ಲ ಊಟ ಮಾಡಿ ಮಲಗೋಷ್ಟೊತ್ತಿಗೆ 11-12 ಆಗೋಯ್ತು. ಇದು ನೆಕ್ಸ್ಟ್ ಡೇ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ತುಂಬ ಜನ ಗುರ್ರೆಳ್ ಚಟ್ನಿ ಅಂದಾಗ ಎಲ್ಲರೂ ಗುರ್ರೆಳ್ ಅಂದ್ರೆ ಹೆಂಗಿರುತ್ತೆ ಅಂತಾನೆ ಕೇಳ್ತಿದ್ರು. ಇವಾಗ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ. ಇದನ್ನ ಗುರ್ರೆಳ್ಳು ಅಂತಾರೆ. ಲಾಸ್ಟ್ ಟೈಮೇ ನಾನು ತುಂಬ ಜನ ನನಗೆ ಕೇಳಿದ್ರು, ನಾನು ವಿಡಿಯೋದಲ್ಲಿ ಯೂಸ್ ಮಾಡಿದಾಗ ಅದನ್ನ ಪಲ್ಯಕ್ಕೆಲ್ಲ ಹಾಕಿದ್ರೆ ತುಂಬ ಟೇಸ್ಟು ಮತ್ತು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಅದನ್ನು ಕೂಡ ಇವರು ಪುಡಿ ಮಾಡಿ ಇಟ್ಕೊತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿನ್ನೆ ರಾತ್ರಿ ನಾವು ರೆಡಿ ಮಾಡ್ಕೊಂಡಿರೋಂಥ ಹೂರಣಕ್ಕೆ ಇವಾಗ ಹಿಟ್ಟು ಕಲಿಸ್ತಾ ಇದ್ದಾರೆ ಕರ್ಜಿಕಾಯಿ ಮಾಡ್ಲಿಕ್ಕಂತ. ಆ್ಯಂಡ್ ಕರ್ಜಿಕಾಯಿ ಹಿಟ್ಟು ಕಲಿಸೋವರೆಗೂ ಮತ್ತೆ ಇಲ್ಲಿ ಎಲ್ಲರೂ ಅಕ್ಕಿನ ಸರಿ ಮಾಡ್ಕೊತಾ ಇದ್ರು. ಇವಾಗ ನೆಕ್ಸ್ಟ್ ಮದುವೆ ಮನೆವರೆಗೂ ಅಂತ ಅಂದ್ರೂ ತುಂಬ ಜನ ಆಗ್ತಾರಲ್ಲ, ಸೊ ಅವರೆಲ್ಲರಿಗೂ ಊಟಕ್ಕೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೆ ಅಕ್ಕಿನೆಲ್ಲ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅಕ್ಕಿ ಎಲ್ಲ ರೆಡಿ ಆದಮೇಲೆ ಎಲ್ಲರೂ ಸೇರಿಕೊಂಡು ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ನನಗಿದು ನಿಜವಾಗ್ಲೂ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಮಲೆನಾಡು ಸ್ಟೈಲಲ್ಲಾದರೆ ಕರ್ಜಿಕಾಯಿದು ಅದು ಶೇಪ್ ಬರುತ್ತಲ್ಲ, ಅದಕ್ಕೆ ಹಿಟ್ಟಾಕ್ಬಿಟ್ಟು ಮಾಡ್ತೀವಿ. ಬಟ್ ಇಲ್ಲಿ ಅದನ್ನ ನಾವು ಚಪಾತಿ ಥರ ಉದ್ದಕ್ಕೆ ಉದ್ಬಿಟ್ಟು ಮಾಡಬೇಕು. ನನಗೆ ಫಸ್ಟ್ ಆಫ್ ಆಲ್ ಈ ಥರ ಕೆಳಗೆ ಕುತ್ಕೊಂಡು ಉದ್ದದೇ ಹೊಸ ಎಕ್ಸ್ಪೀರಿಯನ್ಸು. ಅದು ಉದ್ದಕ್ಕೂ ನನಗೆ ಸರಿಯಾಗಿ ಬರ್ತಾನೂ ಇರಲಿಲ್ಲ. ನನ್ನ ಅಕ್ಕಪಕ್ಕ ಒಬ್ಬರು ದೊಡ್ಡಮ್ಮ ಒಬ್ಬರು ಚಿಕ್ಕಮ್ಮ ಇಬ್ಬರು ಕೂತ್ಬಿಟ್ಟಿದ್ರು. ಅವರು ನಾನು ಮಾಡ್ತಿರೋದು ಸರಿಯಾಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ಮತ್ತೆ ತೋರಿಸ್ತಾ ಇದ್ರು ನನಗೆ, ಹಾಗಲ್ಲ ಹೀಗೆ ಮಾಡು, ಹೀಗಲ್ಲ ಹಾಗೆ ಮಾಡು ಅಂತ ಹೇಳ್ಕೊಡ್ತಾನೆ ಇದ್ರು. ನಾನು ಒಂದು 10 ಮಿನಿಟ್ಸ್ ನೋಡಿದೆ, ಕಷ್ಟಪಟ್ಟು ಹೇಗೇಗೋ ಮಾಡಿದೆ ಒಂದು ಸ್ವಲ್ಪ. ಆ್ಯಂಡ್ ಸ್ವಲ್ಪ ಮಾಡಿ ಆದಮೇಲೆ ನನಗೆ ಗೊತ್ತಾಯಿತು ನನಗೆ ಅದು ಮಾಡೋಕ್ಕೆ ಬರ್ತಿಲ್ಲ ಅಂತ. ಅದಕ್ಕೆ ಅವರೇ ಬೇಡ ಅಂತ ಹೇಳಿದ್ರು. ಆ್ಯಂಡ್ ಅವರೇ ಎಲ್ಲರೂ ಸೇರಿಕೊಂಡು ಕರ್ಜಿಕಾಯಿನ ಮಾಡ್ತಾಯಿದ್ರು. ಲಿಟ್ರಲಿ ಏನು ಗೊತ್ತಾ, ಬೆಳಿಗ್ಗೆ 11 ಗಂಟೆಗೆ ಅನಿಸುತ್ತೆ ನಾವು ಸ್ಟಾರ್ಟ್ ಮಾಡಿರೋದು ಕರ್ಜಿಕಾಯಿ ಮಾಡೋಕ್ಕೆ. ಅವತ್ತಿನ ದಿನ ಸಂಜೆ 7 ಗಂಟೆವರೆಗೂ ಕರ್ಜಿಕಾಯಿ ಆಗಿದೆ ಆಯಿತಾ. ಅಷ್ಟು ಕರ್ಜಿಕಾಯಿ ಮಾಡಿದ್ದಾರೆ. ಆ್ಯಂಡ್ ಅಷ್ಟು ಕರ್ಜಿಕಾಯಿನ ಮನೇಲೇ ಕುತ್ಕೊಂಡು ಮಾಡಿ ಆ್ಯಂಡ್ ಮನೇಲೇ ಕರೆದಿರೋದು ಎಲ್ಲರೂ ಸೇರಿಕೊಂಡು. ಎಕ್ಸ್ಟ್ರಾ ಒಂದು ಗ್ಯಾಸ್ ಇಟ್ಕೊಂಡು ಕರೆದಿರೋದು. ನನಗಂತೂ ಒಂದು ಸ್ವಲ್ಪ ಮಾಡಾದ್ಮೇಲೆ ನಿಜವಾಗ್ಲೂ ಕುತ್ಕೊಂಡು ಮಾಡೋಕ್ಕಾಗೇ ಇಲ್ಲ ಅಲ್ವಾ. ಸೊ ನಾನು ಎದ್ದೆ. ಆ್ಯಂಡ್ ಮನೇಲಿರೋರು ಆ್ಯಂಡ್ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದಿದ್ರು ಹೆಲ್ಪ್ ಮಾಡೋಕ್ಕೆ. ಅವರೇ ಎಲ್ಲರೂ ಸೇರಿಕೊಂಡು ಕರ್ಜಿಕಾಯಿ ಮಾಡಿದ್ರು. ಇಲ್ಲ ಅಲ್ಲ, ಇರ್ಲಿ ಈ ಸೀರಿಯಲ್ ಇರ್ಲಿ, ಮತ್ತೆ ನಾಳೆ ಒಳ್ಳೆ ಸೀರಿಯಲ್ ಮತ್ತೆ ತೆಗಿಯೋಣ. ನಾನು ವಿಡಿಯೋ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಅವರೆಲ್ಲರೂ ನಾವು ಒಳ್ಳೆ ಸೀರೆ ಉಟ್ಕೊಂಡಿಲ್ಲ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಒಳ್ಳೆ ಸೀರೆ ಉಟ್ಕೊಂಬರ್ತೀವಿ, ಆಮೇಲೆ ನೀನು ಚೆನ್ನಾಗಿ ವಿಡಿಯೋ ಮಾಡು ಅಂತ ಅಂದರು. ಸೊ ನಾನು ಇರಲಿ ಪರವಾಗಿಲ್ಲ, ನಾಳೆ ಬೇರೆ ಸೀರೆ ಉಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆ್ಯಂಡ್ ಈವ್ನಿಂಗ್ವರೆಗೂ 7 o'clockವರೆಗೂ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆ ಈವ್ನಿಂಗ್ ಅವರಿಗೆಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ಲ, ತುಂಬ ಜನ ಇದ್ರಲ್ಲ. ಸೊ ನಾರ್ತ್ ಕರ್ನಾಟಕದಲ್ಲಿ ಮಂಡಕ್ಕಿ ಒಂಥರ ಸ್ನ್ಯಾಕ್ಸು ಫೇಮಸ್ ಅಲ್ವಾ, ಮಂಡಕ್ಕಿ ಮಿರ್ಚಿ ಅದೇ ಜಾಸ್ತಿ ಇರುತ್ತೆ. ಬಟ್ ನಾವಿಲ್ಲಿ ಮಂಡಕ್ಕಿ ಸ್ನ್ಯಾಕ್ಸೇ ಮಾಡೋಣ ಅಂತ ಹೇಳ್ಬಿಟ್ಟು ಮಂಡಕ್ಕಿ ಸ್ನ್ಯಾಕ್ಸೇ ಮಾಡಿದ್ರು. ನಮ್ಗೊಬ್ರು ದೊಡ್ಡಮ್ಮ ಇದ್ದಾರೆ, ಅವರೇ ದೊಡ್ಡಮ್ಮನೆ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಒಗ್ಗರಣೆ ಕೂಡ ಹಾಕಿ ಸ್ನ್ಯಾಕ್ಸ್ ಮಾಡಿದ್ರು. ಒಗ್ಗರಣೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅವ್ರು ಕಲ್ಸೋಷ್ಟೊತ್ತಿಗೆ ನನಗೆ ಅದು ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಕ್ರಿಸ್ಪಿ ಕೂಡ ಇತ್ತು ಮಂಡಕ್ಕಿ ಕೂಡ. ಸೊ ಎಲ್ಲರಿಗೂ ಸ್ವಲ್ಪ ಮಂಡಕ್ಕಿ ಎಲ್ಲ ಕೊಟ್ಬಿಟ್ಟು ಕಾಫಿ ಟೀ ಎಲ್ಲ ಆಯಿತು. ಆ್ಯಂಡ್ ಕರ್ಜಿಕಾಯಿನೂ ಅಷ್ಟೇ ಎಲ್ಲ ಕರೆದ್ರು. ಅವರೆಲ್ಲ ಕರಿತಾ ಇರ್ಬೇಕಾದ್ರೆ ಅದನ್ನೆಲ್ಲ
ಹಾಕಿ ತಂದು ಸ್ಟೋರ್ ಮಾಡಿ ಇಟ್ಕೊತಾ ಇದ್ವಿ. ಆ್ಯಂಡ್ ಅವತ್ತಿನ ದಿನನೂ ಹಾಗೆ ಕಳೆದೋಯ್ತು. ಆ್ಯಂಡ್ ಇದು ಕೂಡ ನೆಕ್ಸ್ಟ್ ಡೇ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಲ್ಲ, ಸೊ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಾವಿನಕಾಯಿನ ತಂದು ಎಲ್ಲ ಆಲ್ಮೋಸ್ಟ್ ತೊಳೆದ್ಬಿಟ್ಟು ಎಲ್ಲರೂ ಹೆಚ್ಚಕ್ಕೆ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ರೆಡಿ ಮಾಡೋಣ ಅಂತ. ಇದನ್ನು ಅಷ್ಟೇ. ಆ್ಯಂಡ್ ಅಲ್ಲಿ ದೇವಸ್ಥಾನದಲ್ಲಿ ಮದುವೆ ದಿನಕ್ಕೆ ಸಪ್ರೇಟಾಗಿ ಮತ್ತೆ ಉಪ್ಪಿನಕಾಯಿ ಕೂಡ ತರಿಸಿದ್ದಾರೆ. ಆ್ಯಂಡ್ ಇಲ್ಲಿ ಮನೇಲಿ ಕೂಡ ಹಾಕಿದ್ರು. ಅದೇನೋ ಕನ್ಫ್ಯೂಷನ್ ಆಗಿಬಿಟ್ಟು ಎರಡೆರಡು ಸತಿ ಉಪ್ಪಿನಕಾಯಿ ಆಗೋಯ್ತು. ಇದೊಂಥರ ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತೀವಲ್ಲ, ಆ ರೀತಿನೇ ಸಡನ್ನಾಗೆ ಮಾಡಿಬಿಟ್ಟಿರು. ತುಂಬ ಚೆನ್ನಾಗಿ ಬಂತು. ಇವಾಗ ನನಗೆ ಗೊತ್ತಿರೋಂಗೆ ಮಲೆನಾಡಲ್ಲಾದರೆ ಮಾವಿನಕಾಯಿ ತಂದು ಎಲ್ಲ ಹಾಕಿ ಎಷ್ಟೋ ದಿನ ಸ್ಟೋರೇಜ್ ಆದಮೇಲೆ ಅದು ಆಗುತ್ತಲ್ಲ, ಇದು ಅದೇ ಥರ ಅಲ್ಲ, ಆಟೋಮೆಟಿಕ್ಕಾಗಿ ಸಡನ್ನಾಗೆ ಮಾಡ್ಕೊಳೋಂಥ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಸ್ಟೋರ್ ಕೂಡ ಮಾಡಿಟ್ಕೊಬೋದು. ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಅಷ್ಟೇ, ಅರಿಶಿನ ಪುಡಿ, ಖಾರದ ಪುಡಿ ಆ್ಯಂಡ್ ಒಗ್ಗರಣೆ ಹಾಕಿರೋಂತಹ ಬೆಳ್ಳುಳ್ಳಿ, ಅದನ್ನೆಲ್ಲದನ್ನು ಹಾಕಿಬಿಟ್ಟು ತುಂಬ ಚೆನ್ನಾಗಿ ಕಲಸಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಣ್ಣೆ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ರು. ನಾನು ಫುಲ್ ಪ್ರೊಸೆಸ್ನ ನೋಡ್ತಾ ಇದ್ದೆ, ಉಪ್ಪಿನಕಾಯಿನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ತುಂಬ ಅಂದರೆ ನನಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಈ ಕಡೆ ಮಾಡೋ ಥರ ಉಪ್ಪಿನಕಾಯಿ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನನಗೆ ನಮ್ಮ ಮಲೆನಾಡಲ್ಲಿ ಸಿಗೋ ಉಪ್ಪಿನಕಾಯಿಗೂ ಇಲ್ಲಿ ಸಿಗೋ ಉಪ್ಪಿನಕಾಯಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು 2-3 ಥರ ಉಪ್ಪಿನಕಾಯಿನ ಇಲ್ಲಿ ಟ್ರೈ ಮಾಡಿದ್ದೀನಿ. ಯಾವಾಗ್ಲೂ ನಮಗೂ ಬೆಂಗಳೂರಿಗೆ ಕೊಟ್ಟು ಕಳಿಸ್ತಾನೆ ಇರ್ತಾರೆ ಉಪ್ಪಿನಕಾಯಿ. ಸೊ ಆ ಉಪ್ಪಿನಕಾಯಿಗಳನ್ನೆಲ್ಲ ತಿಂದ್ಬಿಟ್ಟು ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಉಪ್ಪಿನಕಾಯಿ ಎಲ್ಲ ಮಾಡಿ ಆದಮೇಲೆ ಅದನ್ನು ಕೂಡ ಅಷ್ಟೇ ನೀಟಾಗಿ ಸ್ಟೋರ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಪೂಜೆಗೆ ಏನೇನು ಬೇಕೋ ಆ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡಿ ಕವರ್ಗೆ ಹಾಕಿಬಿಟ್ಟು ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ರು. ಸೊ ಎಲ್ಲರೂ ಎಲ್ಲ ಕೆಲಸ ಮಾಡಿದ್ರೇ ಬೇಗ ಆಗುತ್ತೆ ಅಲ್ವಾ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನಾನು ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರೋದ್ರೊಳಗಡೆನೆ ಇಲ್ಲಿ ಉಪ್ಪಿನಕಾಯಿ ರೆಡಿ ಆಗಿಬಿಟ್ಟು ಅದನ್ನ ಬಾಕ್ಸ್ಗೆ ಹಾಕ್ಬಿಟ್ಟು ಸ್ಟೋರೇಜ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಅವ್ರು ಮಾಡಿದ್ಮೇಲೆ ಅಲ್ಲೇ ಕೊಟ್ಟಿದ್ರು ತಿನ್ನೋಕ್ಕೆ. ತುಂಬ ಚೆನ್ನಾಗಾಗಿತ್ತು ಉಪ್ಪಿನಕಾಯಿ ಮಾತ್ರ. ನನಗೆ ತುಂಬ ಖುಷಿಯಾಗೋಯ್ತು ಉಪ್ಪಿನಕಾಯಿ ಟೇಸ್ಟ್ ಮಾತ್ರ. ಇಷ್ಟೆಲ್ಲ ಕೆಲಸ ಆಗೋದ್ರೊಳಗಡೆನೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸೊ ನಾವು ಮೆಹಂದಿಗೆ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಮೆಹಂದಿಗೆ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಮೆಹಂದಿ ಹಾಕ್ಸೋಕ್ಕಿಂತ ಮುಂಚೆ ಚಿಕ್ಕದಾಗ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟು ಅದಕ್ಕೊಂದು ಶಾಸ್ತ್ರ ಥರ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಅವ್ರ ಕಸಿನ್ಸು ಎಲ್ಲರೂ ಸೇರಿಬಿಟ್ಟು ರೆಡಿ ಮಾಡಿದ್ವಿ. ಸೊ ಸಿಂಪಲ್ಲಾಗಿ ಇವ್ರದ್ದು ಮೆಹಂದಿ ಏನು ತುಂಬ ದೊಡ್ಡದಾಗೇನು ಶಾಸ್ತ್ರ ಎಲ್ಲ ಏನು ಮಾಡಲ್ಲ. ಇಲ್ಲಿ ಅರ್ಶಿನ ಶಾಸ್ತ್ರ ಬೇರೆ ಶಾಸ್ತ್ರಗಳೆಲ್ಲ ತುಂಬ ಜೋರಾಗಿ ಮಾಡ್ತಾರೆ. ಮೆಹಂದಿನ ತುಂಬ ಸಿಂಪಲ್ ಆಗೇನೆ ಮಾಡ್ತಾರೆ. ಬಟ್ ನಾವು ಎಲ್ಲ ಹುಡುಗಿರಿದ್ವಲ್ಲ, ಅವ್ನ ಕಸಿನ್ಸು, ಅವ್ನ ಮಾವನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅವರು ಎಲ್ಲರೂ ಇದ್ದರು. ಹಾಗಾಗಿ ನನಗೂ ಎಲ್ಲರೂ ಒಂದು ಜೊತೆಯಾಗಿ ಸಿಕ್ಕಿದ್ರು. ಸೊ ಎಲ್ಲರೂ ಸೇರ್ಕೊಂಡು ನಾವೇ ಏನಾದರೂ ಪ್ಲಾನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲಾನ್ ಮಾಡಿದ್ವಿ. ಸೊ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಒಂದು ಪ್ಲೇಟ್ ತೊಗೊಂಡು ಅಲ್ಲೇ ಇರೋಂಥ ಹೂಗಳನ್ನ ಯೂಸ್ ಮಾಡಿಕೊಂಡು ಎಲ್ಲರೂ ಸೇರ್ಕೊಂಡು ನಾವೇ ಒಂದು ಡೆಕೋರೇಷನ್ ಮಾಡಿದ್ವಿ. ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಮಕ್ಕಳು ಕೂಡ ಜೊತೆಲಿದ್ರು ಆಯಿತಾ, ಅವ್ರನ್ನು ಎಲ್ಲ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟು ಚಿಕ್ಕದಾಗಿ ಒಂದು ಮಾಡೋದಕ್ಕೇ ನಮಗೆ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಆಗೋಯ್ತು. ಮಕ್ಕಳಿದ್ಮೇಲೆ ಗೊತ್ತಲ್ಲ, ಸೊ ಅವರು ನಾವೇ ಎಲ್ಲ ಡೆಕೋರೇಷನ್ ಮಾಡ್ತೀವಿ, ನಾವೇ ಹೂ ಹಾಕ್ತೀವಿ ಅಂತ ಅವರು. ನನ್ನ ಜೊತೆ ಬೇರೆ ನನ್ನ ಸೊಸೆ ಕೂತ್ಬಿಟ್ಟಿದ್ಲು. ಅದು ಸಿದ್ದು ಅವ್ರ ತಂಗಿ ಸವಿತಾ ಅಂತ ಇದ್ದಾರೆ, ಅವ್ರ ಪಾಪು ಅವಳು ಪ್ರತೀಕ್ಷಾ ಅಂತ. ಸೊ ನನ್ನ ಜೊತೆ ಅವಳಿಗೆ ರ್ಯಾಪೋ ಚೆನ್ನಾಗಿದೆ. ಸೊ ಅವಳು ನನ್ನೊಟ್ಟಿಗೆ ಕುತ್ಕೊಂಡು ನಾನು ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸ್ಟಾರ್ಟ್ ಮಾಡಿದ್ಲು. ಕೆಲಸ ಮಾಡುತ್ತೆ ಗೊತ್ತಾಗದ್ ಬೇಡ ಮತ್ತೆ ಸೊಸೆ ಕೆಲಸ ಮಾಡ್ಯಾಳಂತ. ಇಲ್ಲ ಹಾಕು ತಗ, ಇಲ್ಲಿಡು. ಹೇಳು ಬಾಲು ಮಾಮನ ವಿಡಿಯೋನ ನಾನು ಬರ್ತಿದ್ದೀನಾ ಅಂತ. ಹಾ ತಗೋ. ಅದನ್ನು ತರದೇ ಇರ್ಬೇಕು ಅನ್ಸುತ್ತಿಟ್ರೆ ಎಲ್ಲಾದ್ರೂ ಈಗ. ಹಾ ಅಲ್ಲಿ ಮಧ್ಯೆ ಮಧ್ಯೆಗೆ ಹಾಕ್ತದೆ. ಅದು ಬೇಡ ಸಾಕು. ಫೋನ್ ಮತ್ತೆ ಹಾ ಹೂವಿನ ಕೆಳಗಡೆನೂ ಆಗುತ್ತೆ, ಫೋನ್ ಇದ್ರೂ ಆಗುತ್ತೆ.
ಫೈನಲಿ ಎಲ್ಲರೂ ಸೇರಿಕೊಂಡು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಅದು ಕಂಪ್ಲೀಟ್ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾವು ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಮೆಹಂದಿ ಹಾಕ್ಸ್ಕೊಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಒಬ್ಬರು ಮುಸ್ಲಿಂ ಲೇಡಿ ಇದ್ಲು, ಸೊ ಅವರು ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಅವ್ರನ್ನೇ ಬುಕ್ ಮಾಡಿದ್ವಿ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲರೂ ಮೆಹಂದಿ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ನಾವು ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿರೋದು ಇದನ್ನು ಈವ್ನಿಂಗೇನೆ ಒಂದು 5 o'clock ಆಗಿತ್ತು ಅನಿಸುತ್ತೆ. ಎಲ್ಲರೂ ಹಾಕಿಸಿ ಕಂಪ್ಲೀಟ್ ಆಗಿ ಆಗೋಷ್ಟೊತ್ತಿಗೆ ಸಂಜೆನೇ ಆಗೋಯ್ತು. ಮತ್ತು ನೈಟು ಒಂದು 8:30 9 o'clockವರೆಗೂ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡ್ರು. ನಾನು ಕೂಡ ತುಂಬ ಚೆನ್ನಾಗೇ ಮೆಹಂದಿ ಹಾಕ್ಸ್ಕೊಂಡಿದ್ದೆ. ನಾನು ನನ್ನ ಮದುವೆಯಲ್ಲಿ ಇಷ್ಟು ಫುಲ್ಲು 2 ಕೈಗೂ ಆ್ಯಂಡ್ ಮೇಲೆ ಕೆಳಗೆಲ್ಲ ಹಾಕ್ಸ್ಕೊಂಡಿದ್ದು ಬಿಟ್ಟರೆ ಇವಾಗಲೇ ಹಾಕ್ಸ್ಕೊಂಡಿದ್ದು ಅನಿಸುತ್ತೆ. ಸೊ ಹಾಕ್ಸ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಮನೆಗೆ ಬಂದು ಬೇಗ ತೊಳ್ಕೊಂಡು ಬಿಟ್ಟಿದ್ದಾರೆ, ಬೇಗ ಕೆಲಸ ಇತ್ತು ಅಂತ. ನಾವೊಂದು 3 ಜನ ಮಾತ್ರ ಹಾಗೆ ಇಟ್ಕೊಂಡಿದ್ವಿ, ನೋಡೋಣ ಸಂಜೆವರೆಗೂ ಅಂತ. ಆ್ಯಂಡ್ ಸಂಜೆ ತನಕ ಇಟ್ಕೊಂಡು ಆಮೇಲೆ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇದು ಕೂಡ ಅವತ್ತಿನ ದಿನ ಸಂಜೆನೇ ಒಂದು ಚಿಕ್ಕದಾಗಿ ಒಲೆ ಥರ ಪೂಜೆ ಮಾಡಿಬಿಟ್ಟು ಬೂಂದಿ, ಸಿಹಿ ಬೂಂದಿ ಇರುತ್ತಲ್ಲ ಅದನ್ನು ಮಾಡಿಸ್ತಾ ಇದ್ವಿ. ಸೊ ಅದಕ್ಕೆ ಅದನ್ನು ಮದುವೆ ದಿನನೇ ಮಾಡ್ಸೋಕ್ಕಾಗಲ್ವಲ್ಲ, 1 ಅಥವಾ 2 ದಿನ ಮುಂಚೆನೇ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಇದನ್ನು ಕೂಡ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಅಲ್ಲೇ ಪಕ್ಕದಲ್ಲಿ ಒಬ್ಬರು ಮನೇಲಿ ಒಲೆ ಕೂಡ ಹಾಕಿಬಿಟ್ಟು ಅದನ್ನು ಒಲೆಯಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಫಸ್ಟು ಒಲೆ ಪೂಜೆನ ನಮ್ಮ ದೊಡ್ಡಮ್ಮ ಒಬ್ಬರು ಮಾಡ್ತಾ ಇದ್ದಾರೆ. ಅವರು ಒಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಫುಲ್ ನೈಟೆಲ್ಲ ಅವರು ಬೂಂದಿನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಮದುವೆಗಿಂತ 1-2 ದಿನದ 3 ದಿನದ ಮುಂಚೆನೇ ಸ್ಟಾರ್ಟ್ ಮಾಡಿರೋ ಕೆಲಸ. ಆ್ಯಂಡ್ ಇದು ಕೂಡ ನೈಟೇ ಆಗಿರೋದು. ಎವ್ರಿ ಡೇ ಮದುವೆ ಅಂದಮೇಲೆ ಗೊತ್ತಲ್ವಾ, ಯಾವಾಗಲೂ ಮಲಗೋದು ತುಂಬ ಲೇಟ್ ಆಗುತ್ತೆ. ಎವ್ರಿ ಡೇ ನಾವು ಮಲಗಬೇಕಾದ್ರೆ ಒಂದು 12 o'clock ಆ ರೀತಿನೇ ಆಗ್ತಾಯಿತ್ತು. ಇದು ಅಷ್ಟೇ, ಎಲ್ಲ ಮುಗಿಸಿ ಮನೆಗೆ ಬಂದರೆ ಆವಾಗ ಸಡನ್ನಾಗಿ ಒಂದು ಇನ್ಫಾರ್ಮೇಷನ್ ಬಂದು ಮಂಡಕ್ಕಿನ ಕ್ಲೀನ್ ಮಾಡಿ ಕೊಡಬೇಕು ಅಂತ. ಇದು ಮಂಡಕ್ಕಿನೂ ಅಷ್ಟೇ ಸ್ನ್ಯಾಕ್ಸಿಗೋಸ್ಕರ ಎಲ್ಲ ರೆಡಿ ಮಾಡಿಸ್ಕೊತಾ ಇರೋದು, ಮದುವೆ ದಿನಕ್ಕಂತ ಏನಲ್ಲ. ಸೊ ಅದನ್ನು ಇವಾಗಲೇ ರೆಡಿ ಮಾಡಿಕೊಡಿ ಅಂದರು. ಸೊ ಅದನ್ನೆಲ್ಲರೂ ಸೇರ್ಕೊಂಡು ರೆಡಿ ಮಾಡಿಕೊಡ್ಬೇಕಾದ್ರೆ ಐ ಥಿಂಕ್ ನೈಟು 2 o'clock 3 o'clockವರೆಗೂ ಆಗೋಗಿದೆ ಫುಲ್ ಕೆಲಸ. ನಾನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ನೋಡ್ರಿಗೆ ನಮ್ಮ ಅತ್ತಿಗೆ ಮಂಡಕ್ಕಿ ಸ್ವಚ್ಛ ಮಾಡ್ತಾವ. ಮಾತಾಡಿದ್ರ ಒಂದ್ ಸ್ವಲ್ಪ ಯಾರು ನಾನು ಹೌದಲ್ಲ, ತಡಿ ಇನ್ನಷ್ಟು ಕಲ್ತಿದ್ದೆ. ಹೆಂಗ್ ಮಾಡೋದು ಹೇಳ. ಈ ಮನೆಗೆ ನಮ್ಮ ಮಗಕ್ಕಿಂತ ಇರಕ್ ನಗಿಸ್ತಾಳ ಮಗ. ಮಗ ಈಗ ನಗ್ಸತ್ತ ಮಗನ ಎಂತ ಚಲೋ ಬಂತಲ್ಲಿ. ಇದು ಹಂಗ ಹಾಕಕ್ ಹೇಳ್ತೇನೆ, ನಿಂದ ಧ್ವನಿ ಬರ್ಬೇಕಾದ್ರೆ ಹಂಗೆ ಹೇಳ್ತೀನಿ.